ಹಲೋ ಸ್ನೇಹಿತೆ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇದೊಂದು ರ್ಯಾಂಡಮ್ ವ್ಲಾಗು. ಭಾನುವಾರದಿಂದ ಬುಧವಾರದ ತನಕ ಏನೆಲ್ಲ ಆಯಿತು ಅನ್ನೋದನ್ನು ಹಾಗೆ ಸಣ್ಣ ಪುಟ್ಟ ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೆ. ಭಾನುವಾರದ ದಿನ ನಾವು ಸ್ವಲ್ಪ ಸಂಜೆ ಹೊರಗಡೆ ಹೋದ್ವಿ. ಒಂದು 7 ಗಂಟೆ ಟೈಮಲ್ಲಿ ನಾನು, ನನ್ನ ಹಸ್ಬೆಂಡು, ತನು 3 ಜನ ಸಿಟಿ ಕಡೆ ಹೋದ್ವಿ. ಸ್ವಲ್ಪ ಮನೆಗೆ ಸಾಮಾನೆಲ್ಲ ಬೇಕಿತ್ತು. ಹಾಗೆ ನಮ್ಮ ಅತ್ತೆ ಮನೆಗೆ ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ಅಂದರೆ ನಾನು ಮನೆ ಖಾಲಿ ಮಾಡೋದು ಅಂತ ಡಿಸೈಡ್ ಮಾಡಿದ್ರಿಂದ ಸರಿಯಾಗಿ ಮನೆಗೆ ರೇಷನ್ ಏನು ತಂದೇ ಇರಲಿಲ್ಲ. ಸುಮಾರು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಬೇಕಿತ್ತು. ಹಾಗೆಯೇ ಸ್ವಲ್ಪ ಅಮ್ಮನ ಮನೇಲಿ ಸ್ವಲ್ಪ ರೇಷನ್ ಇಟ್ಟಿದ್ದು, ನಮ್ಮ ಅತ್ತೆ ಮನೆಗೆ ಕೊಟ್ಟಿದ್ದ ರೇಷನ್ನು ಅದೆಲ್ಲ ಇತ್ತು. ಹಾಗಾಗಿ ಅದನ್ನೆಲ್ಲ ತರೋಣ ಅಂತೇಳಿ ಸಿಟಿ ಕಡೆ ಹೋದ್ವಿ. ಹಾಗೆ ನಮ್ಮ ಅತ್ತೆ ಮನೆಯಲ್ಲಿ ಇದೊಂದು ಬೆಕ್ಕಿದೆ ನೋಡಿ. ಇದು ನನ್ನ ಹಸ್ಬೆಂಡ್ ದೊಡ್ಡಮ್ಮ ಅವ್ರ ಮನೆ ಬೆಕ್ಕು. ಅದು ಪ್ರೆಗ್ನೆಂಟ್ ಆಗಿದೆ. ಇಲ್ಲೇ ಓಡಾಡ್ತಾ ಇತ್ತು ಕಾಲ ಹತ್ರ. ಹಾಗೆ ಅದ್ರ ಜೊತೆ ಒಂದು ಕ್ಲಿಪ್ ಕೂಡ ತೆಗೆದುಕೊಂಡೆ. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸೀದಾ ನಾವು MG ರೋಡ್ ಕಡೆ ಹೋದ್ವಿ. MG ರೋಡ್ ಕಡೆ ಹೋಗಿ ಅಲ್ಲೇ ಒಂದು ಮೋರ್ ಇದೆ, ಅಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ತೊಗೊಂಬಂದ್ವಿ. ಆ್ಯಕ್ಚುಲಿ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು ಈ ಥರದ್ದೆಲ್ಲ ಬೇಕಿತ್ತು. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಭಾನುವಾರ ಆಯಿತು ಅಂದರೆ ದೊಡ್ಡ ದೊಡ್ಡ ಹೋಲ್ಸೇಲ್ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲೆಲ್ಲ ಹಂಗೇ ಎಲ್ಲೋ ಒಂದೊಂದು ಅಂಗಡಿಗಳು ಮಾತ್ರ ತೆಗೆದಿರ್ತಾರಷ್ಟೇ. ಬೆಕ್ಕಂತೂ ನೋಡಿ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಮುದ್ದು ಮಾಡ್ತಾಯಿದ್ರೆ ಹಾಗೆಯೇ ಅದು ಸವರ್ಕೊಂಡು ಹೋಗ್ತಾ ಇತ್ತು ಕಾಲ ಹತ್ರ ಎಲ್ಲ. ನೋಡ್ಕೊಂಬಪ್ಪ ಸ್ವಲ್ಪ. ಚೆನ್ನಾಗಿದೆ, ಕಂಫರ್ಟಬಲ್ ಫಿಟ್ ಅದಾ. ಇದು ಕತ್ತಿಗೆ ಚುಚ್ತಾನೆ. ಈ ಥರ ಒಂದು ಹಾಸಿಗೆ ತೊಗೊಳ್ಳೋಣ ಅಂದ್ರೆ ಆಗಲಿಲ್ಲ. ಈ ಥರ ಎಷ್ಟು ಹೇಳ್ತಾರೋ ಅದಕ್ಕೆ. ಕೌದಿ ಹಾಕಿದ್ಮೇಲೆ ಸರಿ ಆಯ್ತು. ಹಾಂ ಚಕ್ಕೆಲ್ಲ ಮಗನ. ಮೋರಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಚಿಕ್ಕಮಂಗ್ಳೂರಲ್ಲಿ. ಅಂದರೆ ಡಿಮಾರ್ಟ್ ಥರ ಎಲ್ಲ ಕಡಿಮೆ ಇರೋದಿಲ್ಲ, ಇಲ್ಲೆಲ್ಲ ಜಾಸ್ತಿನೇ ಅನ್ನಿಸ್ತಾ ಇತ್ತು ನನಗೆ ಇದಕ್ಕಿಂತ ಬೆಟರು ನಮ್ಮೂರಲ್ಲಿ ಬುಧವಾರ ದಿನ ಸಂತೆ ಆಗಿಬಿಡುತ್ತೆ. ಸಂತೆ ಒಳಗಡೆ ಹೋಗಿ ಬೇಕಾಗಿರೋದು ತರ್ಬೋದು. ಸಂತೆ ದಿನ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಹಂಗಾಗಿ ಹಂಗೆ ಅನ್ನಿಸ್ತು ನನಗೆ. ಸಂತೆ ದಿನ ಹೋಗ್ಬಿಟ್ಟೆಲ್ಲ ತಂದುಬಿಡೋಣ, ಸುಮ್ಮನೆ ಏನಕ್ಕೆ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ. ಏನು ಇಂಪಾರ್ಟೆಂಟಾಗಿ ಬೇಕಾಗಿತ್ತು ಅಂಥದನ್ನು ಮಾತ್ರ ತೊಗೊಂಡ್ವಿ. ಅದರಲ್ಲಿ ನನಗೆ ಬೇಕಾಗಿದ್ದು ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ, ಈ ವೆನಿಲಾ ಎಸೆನ್ಸು ಈ ಥರದ್ದು ಯಾವುದು ಕೂಡ ಇಲ್ಲಿ ಸಿಗಲೇ ಇಲ್ಲ. ಸ್ವಲ್ಪ ಸಾಸ್ಗಳು, ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸು, ಬೆಲ್ಲ ಮತ್ತು ಈ ಥರದ್ದು ಏನೇನೋ ಬೇಕಿತ್ತು ಅದನ್ನೆಲ್ಲ, ಉದ್ದಿನಕಾಳು ಈ ಥರದ್ದೆಲ್ಲ ತೊಗೊಂಡು ಬಿಲ್ ಹಾಕಿಸ್ಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ. ಏನಂದರೆ ಡಿಮಾರ್ಟಲ್ಲಿ ಆದರೆ ತುಂಬ ಕಡಿಮೆಗೆ ಸಿಗುತ್ತೆ ಬೆಂಗಳೂರಲ್ಲಿ. ಚಿಕ್ಕಮಂಗ್ಳೂರಲ್ಲಿ ಡಿಮಾರ್ಟ್ ಇಲ್ಲ, ವಿಶಾಲ್ ಮಾರ್ಟ್ ಇದೆ, ಮತ್ತು ರಿಲಯನ್ಸ್ ಸ್ಟಾರ್ ಬಜಾರ್ ಏನೋ ಬರುತ್ತಲ್ಲ ಅದಿದೆ. ಅದು ಬಿಟ್ಟರೆ ಈ ಮೋರ್ ಇದೆ, ಸುಮಾರು ಒಂದು 2-3 ಇದೆ ಅಂದ್ಕೋತೀನಿ ಬೇರೆ ಬೇರೆ ಕಡೆ. ನನಗೂ ಅಷ್ಟೊಂದು ಐಡಿಯಾಸ್ ಇಲ್ಲ. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಜಾಸ್ತಿ ಇರುತ್ತೆ ಮನೆ. ಎಲ್ಲರೂ ಬೇರೆ ಶಾಪಲ್ಲಿ 10 ರೂಪಾಯಿ ಸಿಗುತ್ತೆ, 20 ರೂಪಾಯಿ 30 ರೂಪಾಯಿ. ಅದು ಈಗ ಇನ್ನೇನು ಬೇಕಿಂಗ್ ಐಟಮ್ ಬೆಲ್ಲ ನೋಡ್ತೀನಿ ಆ ಕಡೆ ₹30 ಅಂತಾರೆ. ಬಾ. ಫ್ರೆಂಡ್ಸ್ ಶಾಪಿಂಗ್ ಮುಗಿಸ್ಕೊಂಡು
ಸೀದಾ ಹಂಗೇ ಕಾಫಿ ಪೌಡ್ರ್ ತೊಗೋಬೇಕಾಗಿತ್ತು. ಅಲ್ಲಿ ಕಾಫಿ ಪೌಡ್ರ್ ಅಂಗಡಿ ಎಮ್ ಜಿ ರೋಡಲ್ಲಿ ಸುಮಾರಿದೆ. ಅಲ್ಲಿ ಒಂದು 1/4 kg ಅಷ್ಟು ಕಾಫಿ ಪೌಡ್ರ್ ತೊಗೊಂಡು ಸೀದಾ ನಮ್ಮ ಅತ್ತೆ ಮನೆಗೆ ಹೋಗಿ ಊಟ ಮಾಡ್ತಾಯಿದ್ದೀವಿ. ಏನು ಖಾರ ಮಾಡಿದ್ದೀರಮ್ಮ? ಸಾರ ಇನ್ನೂ ನೀವು ತಿಂದಿಲ್ವಾ? ಈಗ ಮಾಡಿದ್ರಾ? ಫ್ರೆಂಡ್ಸ್, ಚಿಕನ್ ಸಾಂಬಾರಿಗೆ ಆಲೂಗಡ್ಡೆ ಎಲ್ಲ ಹಾಕಿ ಒಳ್ಳೆ ಸಖತ್ತಾಗಿ ಸಾಂಬಾರು ಮಾಡಿದರು ನಮ್ಮತ್ತೆ ಸಾಮಾನ್ಯ ಈ ಚಿಕನ್ ಸಾಂಬಾರೊಳಗೆ ಸ್ವಲ್ಪ ತರಕಾರಿ ಆ ಥರ ಎಲ್ಲ ಹಾಕಿ ಮಾಡ್ತಾರೆ. ಈ ಸುಲಿಯಕಾಯಿ ಅಂತ ಸುಲಿಯಕಾಯಿ ಅಂತೆಲ್ಲ ಬರುತ್ತೆ, ಆ ಥರದ್ದೆಲ್ಲ ಹಾಕಿ ಮಾಡ್ತಾರೆ. ಸಖತ್ತಾಗಿರುತ್ತೆ ಸಾಂಬಾರು. ಇವತ್ತು ಆಲೂಗಡ್ಡೆ ಹಾಕಿ ಮಾಡಿದರು, ತುಂಬಾ ಟೇಸ್ಟಿಯಾಗಿತ್ತು. ಆದರೆ ಖಾರ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಇವತ್ತೇನು ಅಷ್ಟೊಂದು ಖಾರ ಮಾಡಿರಲಿಲ್ಲ. ಮಾತ್ರ ಸಾರಂತೂ ಸಖತ್ತಾಗಿತ್ತು. ಚಪಾತಿ ರೈಸು ಎಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸುಮಾರು ಒಂದು 9:30 ತನಕ 7 ಗಂಟೆಗೆ ಹೋಗಿದ್ದು. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು 9ರಿಂದ 9:30 ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಆಮೇಲೆ ಈಗ ನಾವು ಮನೆ ಕಡೆ ಹೋಗ್ತಾಯಿದ್ದೀವಿ. ಇನ್ನು ಅಮ್ಮನ ಮನೆ ಕಡೆ ಹೋಗಬೇಕು. ನನ್ನ ಹಸ್ಬೆಂಡು ಬೆಂಗಳೂರಿಗೆ ಹೋಗೋದಿದೆ. ಸ್ವಲ್ಪ ಅವರಿಗೆ ಗಾಡಿದು ಆಟೋದೆಲ್ಲ ಒಂದು ಸ್ವಲ್ಪ ಸೆಟ್ಲ್ಮೆಂಟ್ ಇದೆ, ಚೂರು ಕೆಲಸ ಇದೆ. ಸ್ಕೂಲ್ ಹತ್ರ ಬೇರೆ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಅವರು ನೆಕ್ಸ್ಟ್ ಡೇಗೆ ಬೆಂಗಳೂರಿಗೆ ಹೊರಟಿದ್ರು. ಹಂಗಾಗಿ ಸ್ವಲ್ಪ ರೇಷನ್ಗಳೆಲ್ಲ ಅಮ್ಮನ ಮನೇಲಿತ್ತಲ್ಲ, ಅದನ್ನೆಲ್ಲ ಎತ್ಕೊಂಡು ಮನೆಗೆ ತಗೊಂಬಂದುಬಿಡೋಣ ಅಂತೇಳ್ಬಿಟ್ಟು ಸೀದಾ ಇವಾಗ ನಾನು, ನನ್ನ ಹಸ್ಬೆಂಡು, ತನು 3 ಜನ ಅಮ್ಮನ ಮನೆ ಕಡೆ ಹೋಗ್ತಾ ಇದ್ದೀವಿ. ಊರಿಗೆ ಹೋದಾಗ ಬಟ್ಟೆಗಳೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ. ಆ ಬಟ್ಟೆಗಳನ್ನೆಲ್ಲ ಈಗ ಎತ್ಕೋತಾ ಇದ್ದೀವಿ. ಸೊ ನಮ್ಮ ಮನೆಯಲ್ಲಿ ಈಗ ಪ್ರೆಸೆಂಟ್ ಏನು ಒಂದೇ ಒಂದು ಬೀರು ಇದೆ. ಬಟ್ಟೆ ಜೋಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ನಿಜ ಹೇಳ್ಬೇಕಂದ್ರೆ. ಮನೆ ಅಂತೂ ಎಲ್ಲದೂ ಚೆನ್ನಾಗಿದೆ, ಆದರೆ ಒಂದು ಕಬೋರ್ಡು ಕೂಡ ಇಲ್ಲ. ನಮ್ಮ ಹತ್ರ ಏನಿದೆ ಒಂದೇ ಒಂದು ಇದು ಕಬ್ಬಿಣದ್ದು ಬೀರು, ಅದೊಂದೇ ಇದೆ. ಅದರಲ್ಲಿ ಈಗ ಎಷ್ಟು ಬಟ್ಟೆ ಅಂತ ಇಡೋದಕ್ಕಾಗುತ್ತೆ. ನೋಡಿದ್ರೆ ಇನ್ನೂ 2 ಬೀರು ಬೇಕು, ಅಷ್ಟು ಬಟ್ಟೆ ಇದೆ. ನಾನು ಈ ಸತಿ ಮನೆ ಖಾಲಿ ಮಾಡಬೇಕಾದ್ರೆ ಸುಮಾರು ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟೆ, ಅಂದರೆ ಬೇರೆ ಯಾರಿಗಾದ್ರೂ ಕೊಡೋದಕ್ಕಾಗುತ್ತೆ ಅಂತೇಳಿ ತೆಗೆದಿಟ್ಟೆ. ಸುಮಾರು ಹಳೆ ಬಟ್ಟೆಗಳನ್ನೆಲ್ಲ ಸುಮಾರು ಬಿಸಾಕಿದೆ ನಾನು. ಎಣ್ಣೆ ಮುಳುಗಾಯಿ ಮಾಡಂತೆ. ಹಾಂ, ದೊಡ್ಡವ್ರು ನಡಿ ಬರೋದಾ? ಬಾಯ್. ಅಲ್ಲಿ ಹೋಗಿ ಬಂದ ಊಟ ಮಾಡ್ಕೊಂಡು ಬಂದ. ಅಲ್ಲೇ ಊಟ ಮಾಡಿ ಬಂದು ಚಿಕನ್ ಸಾರು. ಹೌದಾ? ಮತ್ತೆ ಬಿರಿಯಾನಿ ಏನು ಮಾಡಿದ್ರಿ? ಬಿರಿಯಾನಿ ಎಲ್ಲಿ ಉಳಿದಿದ್ದೀನಿ, ಒಂಚೂರು ಉಳ್ದೈತೆ. ಹ್ಞೂ, ಆಗಿಲ್ಲದ ತರಕಾರಿ ಹಾಕ್ತೀನಿ. ಇವಾಗ ಬಿಸಿ ಮಾಡಿ ಇಡೋದು. ಬಿಸಿ ಮಾಡಿ ಅದೇ ಗೊಜ್ಜು ಎಲ್ಲ ಇಟ್ಕೊಳ್ಳಿ. ಬರೋದಾ? ಎಂದಾರ ಹೂವಿನ ಗಿಡ ನಾಳೆಗೆ ಬಂದು ಹೂವಿನ ಗಿಡ ಕಟ್ಟಿ ನಡ್ತೀನಿ. ಹೂವಿನ ಗಿಡ, ಸಾವಂತಿಗೆ ಉಂಟು. ಈ ಹೂವಿನ ಗಿಡ ತಬರಮ್ಮ, ಈ ಕಡೆದು ನೀಲಿ ಕಲರ್ ಸೇವಂತಿಗೆ. ಇದು ಕರಿಕೆ ಎಲ್ಲ ತರ್ತೀನಿ. ಇದ್ಯಾವುದು ಬಿಳಿದಾ? ಇದು ಹಳದಿ ಹಳದಿದಾ? ಹಳದಿದು ತಗೋ. ಅದಕ್ಕೆ ಕೆಂಪು ಇದು. ಹ್ಞೂ, ಇದು ಅದು ನಿಮ್ಮನೆ ಹತ್ರ ಬಿಡುತ್ತೆ ಸಣ್ಣ ಬಿಳಿ. ಹಾಂ, ಅದು. ಹ್ಞೂ, ಇದು ಬಿದ್ರಲ್ಲ, ಬಿದ್ರೆ ಎಕ್ಸ್ಟ್ರಾ ಚಿಗುರಿಲ್ವಾ? ಅದೊಂದೇನಾ ಮಣ್ಣಲ್ಲಿ ಚಿಗುರಿರೋದು? ಎಷ್ಟು ಅದು ವಾಸ್ತು ಗಿಡ ಕಣೆ ಇದು. ಅದೇ ವಾಸ್ತು ಬಿದ್ರೇ ಚಿಗುರಿತದೆ. ಅದೊಂದು ಕಿತ್ಕೊಬ. 10 ಗಂಟೆ ಅಷ್ಟರಲ್ಲೇ ಎಲ್ಲ ಜನ ಮಲ್ಕೊಂಡ್ಬಿಡ್ತಾರೆ. ಆಗಲೆಲ್ಲ ಪಾಪ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿರ್ತಾರೆ. ಹಾಗಾಗಿ 10 ಗಂಟೆ ಅಷ್ಟೊತ್ತಿಗೆ ಒಂದು ಜನ ಇರೋಲ್ಲ, ಆ ರೀತಿ ಮಲ್ಕೊಂಡ್ಬಿಡ್ತಾರೆ. ನಾವೇ ಎಲ್ಲ ಬೆಂಗಳೂರಲ್ಲಿ 12 ಗಂಟೆ 1 ಗಂಟೆ ಆದರೂ ಮಲಗಲ್ಲ. ಜನ ನೋಡಿ ನೋಡಿ ಇಲ್ಲೊಂಥರ ಖಾಲಿ ನೋಡೋದು ಏನೋ ಒಂಥರ ಅನಿಸ್ತಾ ಇರುತ್ತೆ. ಖಾಲಿ ಆಯ್ತಾ? ಗಾಡಿ ನಿಲ್ಲಿಸ್ಬರ್ತೀಯಾ? ಫ್ರೆಂಡ್ಸ್, ಇಷ್ಟು ರೇಷನ್ನು ನೋಡಿ, ರೇಷನ್ನು, ಅಕ್ಕಿ. ಈ ಅಕ್ಕಿ ಎಲ್ಲ ನಮ್ಮ ಅತ್ತೆ ಅಕ್ಕಿ 2 ಚೀಲ, ಸಕ್ಕರೆ ಮತ್ತು ಗೋಧಿ ಹಿಟ್ಟು, ಆಮೇಲೆ ಕಡಲೆಬೇಳೆ, ತೊಗರಿಬೇಳೆ, ಸೋಪು, ಈ ಥರದ್ದೆಲ್ಲ ಅವರು ಚೀಟಿ ಹಾಕಿರ್ತಾರೆ. ಆ ಚೀಟಿಯಲ್ಲಿ ಬಂದಿರೋದು. ನಮಗೆ ಹೋದ ವರ್ಷವೂ 2 ಚೀಲ ಅಕ್ಕಿ ಕೊಟ್ಟಿದ್ರು, ಈ ಸತಿನೂ 2 ಚೀಲ ಅಕ್ಕಿ ರೇಷನ್ ಎಲ್ಲ ಕೊಟ್ಟು ಕಳಿಸಿದ್ರು. ಇನ್ನು ನಮ್ಮ ಅಮ್ಮನೂ ಸ್ವಲ್ಪ ಬೇಳೆಕಾಳು ಅದು ಇದು ಕೊಡ್ತು. ಇನ್ನು ನಾವು ಕೂಡ ಮಾರ್ಕೆಟಿಗೆ ಹೋಗಿ ಒಂದಷ್ಟು ರೇಷನ್ ಎಲ್ಲ ತಂದ್ವಿ. ಒಂದು ಸ್ವಲ್ಪ ಶಾಪಲ್ಲಿ ಪುಳಿಯೋಗರೆ ಪೌಡ್ರು, ಹಾಗೆ ತನೂ ಒಂದಷ್ಟು ಸ್ನ್ಯಾಕ್ಸು
ಬ್ರೆಡ್ಡು, ಹಾಗೆ ಮಾವಿನ ಹಣ್ಣು. ಮಾವಿನ ಹಣ್ಣು ಚಿನ್ನಿ, ಮಾವಿನ ಹಣ್ಣು ತಂದೆಲ್ಲಿ? ಓ, ಮಾವಿನ ಹಣ್ಣಲ್ಲಿ ನಮ್ಮಮ್ಮ ಸ್ವಲ್ಪ ತರಕಾರಿನೂ ಕೊಟ್ಟರು. ಹಾಗೆ ತನುಗೆ ಒಂದು ಹೊಸ ಬೆಡ್ಶೀಟು ಅವ್ರ ಅಜ್ಜಿ ಕೊಟ್ಟಿದ್ದು, ಅಂದರೆ ನನ್ನ ಹಸ್ಬೆಂಡ್ ಅವ್ರ ತಾಯಿ, ನಮ್ಮ ಅತ್ತೆ ಕೊಟ್ಟಿದ್ದು ಹೊಸ ಬೆಡ್ಶೀಟು. ಪಿಂಕ್ ಕಲರು ತೆಗೆದಿಟ್ಟಿದ್ರು ತನುಗೋಸ್ಕರ ಅಂತೇಳಿ. ಇದೊಂದು ಹೊಸ ಬೆಡ್ಶೀಟು. ಇಷ್ಟು ಎತ್ತಾಕೊಂಬಂದ್ವಿ. ಈಗ ಟೌನಿಗೆ ಹೋಗಿ, ನಮ್ಮ ಅತ್ತೆ ಮನೆಗೆ ಹೋಗಿ, ನಮ್ಮಮ್ಮ ಮನೆಗೆ ಹೋಗಿ ಇಷ್ಟೆಲ್ಲ ತಂದು ಈ ರೇಷನ್ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ ಎಲ್ಲ ಎತ್ತಿಡಬೇಕು. ಹಾಗೆ ಸ್ವಲ್ಪ ಟೊಮೆಟೊ ಇದೆಲ್ಲ ತೊಳೆದು ಇಲ್ಲೇ ಇಟ್ಟಿದ್ದೆ. ಕರಿಬೇವೆಲ್ಲ, ಬಿರಿಯಾನಿ ಇಷ್ಟು ಉಳಿದಿದೆ, ಮಧ್ಯಾಹ್ನ ಮಾಡಿದ್ದು. ನಮ್ಮ ಅತ್ತೆ ಮನೆಯಲ್ಲೇ ಚಿಕನ್ ಗ್ರೇವಿ ಎಲ್ಲ ಊಟ ಮಾಡ್ಕೊಬಂದ್ವಿ. ಚಿಕನ್ ಗ್ರೇವಿ ಬೇರೆ ಇಷ್ಟು ಉಳಿದಿದೆ. ಇದೆಲ್ಲ ಇವಾಗ ಸ್ವಲ್ಪ ಬಿಸಿ ಮಾಡಿ ಎತ್ತಿಡಬೇಕು. ಓಕೆ, ನಾಳೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಹಸ್ಬೆಂಡ್ ಈಗ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಬಾಯ್. ಹಾಂ, ಹುಷಾರು ಆಯಿತಾ? ಬೇಗ ಬಾ, ಒಂದು 3 ದಿವಸದಲ್ಲೇ. ಹಾಂ, ಬಾಯ್. ಕೊಟ್ಟಿದ್ದೀನಿ. ಹಾಂ, ನನ್ನ ಹಸ್ಬೆಂಡು ಇವಾಗ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಆಟೋದೆಲ್ಲ ಸೆಟ್ಲ್ಮೆಂಟ್ ಇತ್ತು, ಅದು ಮಾಡಿಸ್ಬೇಕಿತ್ತು. ಹಾಗೆಯೇ ಅದ್ರ ಜೊತೆಗೆ ಒಂದು ಸ್ಕೂಲ್ಗೆ ಒಂದು ರಿಕ್ವೆಸ್ಟ್ ಲೆಟ್ರ್ ಎಲ್ಲ ಕೊಡಬೇಕಿತ್ತು. ತನ್ನದು ಮಾರ್ಕ್ಸ್ ಕಾರ್ಡು, TC ಈ ಥರದ್ದೆಲ್ಲ ತೊಗೋಬೇಕಂದ್ರೆ ರಿಕ್ವೆಸ್ಟ್ ಲೆಟ್ರ್ ಕೊಡಬೇಕಿತ್ತು. ಆ ಕೆಲಸ ಕೂಡ ಇತ್ತು. ಹಾಗೆ ಅವ್ರದ್ದು ಏನೇನೋ ಬೇರೆ ಬೇರೆ ಕೆಲಸಗಳಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಒಂದು 3-4 ದಿನದಲ್ಲಿ ಬರ್ತೀನಿ ಅಂತಲೇ ಸೀದಾ ಈಗ ಹೋಗ್ತಾ ಇದ್ದಾರೆ. ಹಾಗೆ ತುಂಬ ಬೇಜಾರಾಗ್ತಾಯಿತ್ತು ಅವ್ರು ಹೋಗ್ತಾ ಇರೋದು. ಹಂಗೆ ನಮ್ಮಮ್ಮನೂ ಇನ್ನೇನು ಡೈಲಿ ನಮ್ಮಮ್ಮ ಬೆಳಗ್ಗೆ ಬರೋದು, ಸಾಯಂಕಾಲ ಹೋಗೋದು ಮಾಡ್ತಾಯಿದ್ರು. ಸೊ ಹಂಗಾಗಿ ಅಮ್ಮ ಇದ್ದಿದ್ದರಿಂದ ಏನು ಭಯ ಇರಲಿಲ್ಲ ನಮಗೆ. 3 kg ತಂದ ಮನೇಲೆ 1.5-2 kg ಅಷ್ಟು, 1.5 kg ಅಷ್ಟಿದೆ. ನಮ್ಮದು ಸ್ವಲ್ಪ ಇದಾವೆ, ನಾನು ಸ್ವಲ್ಪ ತಗೊಂಡೋಗ್ತಿದ್ದೆ. ಹೌದಾ? ಕರ್ಮೀನ್ ತಂದ? ತಿಂದಿಟ್ಟಿಗೆ ಕೇಳಿಕೆ ಕುರಿತಾರೆ. ಎಷ್ಟು 1 kgನಾ? ಅರ್ಧ kg 30 ರೂಪಾಯಿ. ಮನೇಲಿದ್ದಾವೆ ಸುಮಾರು ಟೊಮೆಟೊ. ಟೊಮೆಟೊ ಹಣ್ಣು ಜೋಡಿತಾವೆ ನಾವು. ಹಂಗಿರೋ ಟೊಮೆಟೊ ಹಣ್ಣು ಅಂತ ಇದ್ದಾವೆ ಟೊಮೆಟೊ ಮನೇಲಿ. ಈ ಕಾಯಿಗೆ 20 ರೂಪಾಯಾ? ಅಮ್ಮ ಇದಕ್ಕಿಂತ ಒಂಚೂರು ದೊಡ್ಡವಿರ್ತಾವೆ ಕಣಮ್ಮ. 50 ರೂಪಾಯಿ. ಅಲ್ಲಿ ನಮ್ಮನೆ ಕಳ್ಸಕ್ಕಿಟ್ಟಿದ್ದೀನಲ್ಲ, ಆ ಕಾಯಿ 50 ರೂಪಾಯಿ. ನಾನು ಮಾಮೂಲಿ ತರ್ತೀನಿ ಇಂಥವು ಪರವಾಗಿಲ್ಲ. ಹ್ಞೂ, ಇವೆ 25 ರೂಪಾಯಿ. 25ಗೆ 25 ಇದ್ದು 4. ಹಾಂ, 20 ರೂಪಾಯಿಗೆ 5 ಅನ್ನಲ್ಲ. 100 ರೂಪಾಯಿಗೆ 4? 100 ರೂಪಾಯಿಗೆ 5 ಅನ್ನ. ನುಗ್ಗೆಕಾಯಿ ಎಷ್ಟಿವು? 30 ರೂಪಾಯಿ ಅರ್ಧ kg ನುಗ್ಗೆಕಾಯಿ ರೇಟು. ಹೌದಾ? 30 ರೂಪಾಯಿ ಅರ್ಧ kg. ಇದು ಅರ್ಧ kg ಇದಾವ? ನುಗ್ಗೆಕಾಯಿ ಸಾರು ಮಾಡಿದ್ರಾಯ್ತು. ಬೆಂಡೆಕಾಯಿ ಇವೆಷ್ಟಿದಾವೆ? ಬೆಂಡೆಕಾಯಿ ಅರ್ಧ kg. ಕ್ಯಾರೆಟು ಬೀನ್ಸ್ ತರಲಿಲ್ವಾ? ಕ್ಯಾರೆಟ್ನಿಗೆ ಯಾರು ಮಾಡ್ತಾರೆ? ಕ್ಯಾರೆಟು ಬೀನ್ಸ್ ಬೇಕಾಯಿತು ನನಗೆ. ಕ್ಯಾರೆಟ್ ಬೀನ್ಸು ಇಲ್ಲ ಗುಂಡಳ್ಳಿಲಿ ಏನು ಅದೇ ರೇಟಿಗೆ ಕೊಡ್ತಾಳೆ. ಹೋಗ್ಬೇಕಲ್ಲ ನೀವು, ನಾನೇ ಎಲ್ಲರೂ ಹೋಗ್ತಿರ್ತೀನಿ. ಅಮ್ಮ ಇವು ಅರ್ಧ kg ಇದಾವೆ, 1 kg ಇದಾವೆ. ನುಗ್ಗೆಕಾಯಿ ಇಷ್ಟಕ್ಕೊಂದು ತಂದಿಯಲ್ಲ? ಅರ್ಧ kg ಕಣೆ. ಹೌದಾ? 30 ರೂಪಾಯಿ. ಹೀರೆಕಾಯಿ ತಂದ? ಹೀರೆಕಾಯಿ ಅರ್ಧ kg 20 ರೂಪಾಯಿ. 1 kg 20 ರೂಪಾಯಿ. 1 kg ತಡಿ, ಮರಕ್ಕೆ ಸುಲ್ತು ಬಿಡುವ. ಮಾಡ್ರೆ ಇವತ್ತಿಗೆ ತರಕ್ಕೆ ಹೋದಮ್ಮ, ನನಗೆ ಇವು ಇಷ್ಟನೇ ಆಗಲ್ಲ. ತಂದವು ನೀನೇ. ಇನ್ನೊಂದು ಇಟ್ಕೊ ಪಲಾವ್ ಆಗುತ್ತೆ. ಪಲಾವಿಗೆ ಬೇಕಾಗಿರೋ ಐಟಮೇ ಇಲ್ಲ. ಕ್ಯಾರೆಟು, ಬೀನ್ಸ್ ತಂದಿದ್ಯಾ? ಬೀನ್ಸ್ 20 ರೂಪಾಯಿ. 1/4 kgನ ಅರ್ಧ kg ನೀವು? 1/4 kg. 1/4 kgಗೆ 20 ಆಯ್ತಾ?
ಇವಾಗಲೇ ಹೋದವ್ರು 25. ಓ ಹಂಗಾರೆ ಕ್ಯಾರೆಟ್ ಅಂತಂದ್ರೆ ಬೇಳೆ ಬತ್ ಮಾಡ್ಬೋದಿತ್ತು, ಬೇಳೆ ಇದ್ವಲ್ಲ. ಕ್ಯಾರೆಟ್ನಿಗೆ ಏನೋ ಮತ್ತು ನಾನು ದುಡ್ಡು ಇಟ್ಟಿದ್ರು ಕಣೆ, ಎಲ್ಲರೂ ಒಂದು 3 ಇಟ್ಟಿದ್ರು 10 ರೂಪಾಯಿಗೆ. ಹ್ಞೂ ಅವನಾರು ತಗೊಳ್ಳಿಲ್ಲ. ಕೊತ್ತಂಬರಿ ಸೊಪ್ಪು 10 ರೂಪಾಯಿಗೆ ಅಂತೇನೆ, 10 ರೂಪಾಯಿಗೆ 3, 10 ರೂಪಾಯಿಗೆ 2, 20 ರೂಪಾಯಿಗೆ 3. 20 ರೂಪಾಯಿ 3. ಹ್ಞೂ ನಂಗೊಂದು ಆಗುತ್ತೆ, ನಿಂಗೆ 2 ಆಗುತ್ತೆ. ನೀನಾದ್ರು ಪಿಜ್ಜಾಗೆ ಇಟ್ಕೊಂತೀನಿ. ಕಮ್ಮಿನ 50 ರೂಪಾಯಿ. ಕರ್ಮಿನ 50. ಈರುಳ್ಳಿ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ನಂಗೊಂದು 4 ಗೆಡ್ಡೆ ಹಾಕಿ ಬೆಳ್ಳುಳ್ಳಿ ಇಟ್ಕೊಂಡೀನಿ. ಹೀರೆಕಾಯಿ 3 ಬಂದವಾ? ಎಷ್ಟಿವು? 1 kg 20 ರೂಪಾಯಿ. ಹೀರೆಕಾಯಿ ಪಲ್ಯಾಗಿಲ್ಲ, ಸಾರಿಗೆ ಮಾಡೋದು. ₹500 ತಗೊಂಡೋದ್ರೆ ಚೆನ್ನಾಗಿ ಸಂತೆ ಮಾಡ್ಕೊಂಡು ಬರ್ಬೋದು. ಏನು ಬೇಕು ಅದು ತಗೊಂಡು ಅಲ್ವಾ? ₹500ಗೆ ವಾರ ಪೂರ್ತಿ ಆಗೋಷ್ಟು ಬರುತ್ತೆ ಸಾಮಾನು. ಹ್ಞೂ ಬಸ್ ಇತ್ತು, ಈ ಕಡೆ ಬಸ್ ಇತ್ತು. ಈ ಕಡೆ 3 ಗಂಟೆ ಬಸ್ಸಿಗೆ ಬಂದ. 3 ಗಂಟೆ ಬಸ್ ಹಂಗೆ ಹೋಯ್ತಾರೆ. ಹಂಗೆ ನಾನು ಬಂದೆ, ಬಸ್ಸು ಬಂತು. ಅಲ್ಲಿ ನೋಡ್ತೀನಿ, ಚೆಕ್ ಮಾಡಿ. ಕರ್ಮಿನ ಏನು ಅಷ್ಟು ಚೆನ್ನಾಗಿಲ್ಲ ಕಣಮ್ಮ. ಕರ್ಮಿನ 2-3 ತಾವು ನೋಡಿದೆ ಕಣೆ. ಇದೇ ಥರ ಇಲ್ಲಿ ನೋಡಿ ಹೆಂಗಿದ್ದಾವೆ. ಇದೇ ಥರ ಇದೆ. 3 ತಾವು ನೋಡಿ ತಗೊಂಬಂದು. ಹೌದಾ? ನೋಡಿದೆ. ₹50 ತಗೊಂಡು 100 ಗ್ರಾಮಿಗೆ 60 ರೂಪಾಯಿ. ಅವು ಚೆನ್ನಾಗಿರೋ ಮೀನು ಸಿಕ್ಕಲಿಲ್ಲ. ಅವು ಇದ್ದಿದ್ರೆ ಇದು ತಗೊಂತಿರಲಿಲ್ಲ ನಾನು. ಬೇರೆ ಥರದ ಮೀನಿತ್ತು. ನಾನು ಇರೋದೇ ಮೀನು ಥರನ ಅಂತಿದ್ದೆ ಸಾರಿಗೆ. ಏನು ತರ್ಸಿ ಮೀನು? ಬಾಂಗ್ಡಾ ಮೀನು ಚೆನ್ನಾಗಿರ್ತವೆ ಅಂತ. ಬಾಂಗ್ಡಾ ಅಲ್ಲ, ಬೂತಾಯಿ. ಹೋಗೋದಿದ್ರು ಹೋಗಿ ತಗೊಬರಕು. ಯಾರು 30 ರೂಪಾಯಿ ಬಸ್ ಚಾರ್ಜಿಗೆ ಕೊಟ್ಟು ಹೋದಿರು. 5 ಗಂಟೆ ಬಸ್ಸಿಗೆ ಬರೋದ್ರಿ. ಯಾರು ಬಿಡಿ. ನಾನು ಮತ್ತೊಂದು ಸರಿ ಹೋಗ್ತೇ ಇಲ್ವ ಅಂತ ಅದಕ್ಕೆ ಇದ್ದಿದ್ರೆ ತಗೊಂಬಂದೆ. ಅದೇ ಸಾರಿ ಮೀನು ತಂದು ಮೀನು ಸಾರು ಮಾಡೋಣ ಅಂತಿದ್ದೆ. ಇನ್ನು ಮುರುಳಿಗಡ್ಲೆ ಬಂದಾಗ ಬಾನ್ಗಿನವ್ರು ತರಿಸಿದ್ರು. ಭಾನುವಾರ ತೋರಿಸು, ಅದೇ ರೇಟ್ ಇರ್ತಿತ್ತು. ಮಾರ್ಕೆಟ್ ಮಾರ್ತಾರಲ್ಲ.